साहित्य क्षेत्रात लेखिकांना योग्य संधीचा अभाव असल्यामुळे त्या साहित्याच्या मुख्य प्रवाहात येण्यासाठी संघर्ष करत आहेत. त्यामुळे लेखिकांनी आपल्या क्षमता अधिक विकसित करून साहित्य क्षेत्रात स्वतःचे स्थान निर्माण करावे, असे आवाहन बेळगाव विभागाच्या प्रादेशिक आयुक्त के.एम. जानकी यांनी केले. बेळगावच्या चन्नम्मा चौकाजवळील कन्नड साहित्य भवन येथे जिल्हा लेखिकांच्या संघाच्या बेळ्ळी बेडगू जिल्हा घटकाचे उद्घाटन आणि काव्य संमेलन उत्साहात पार पडले. यावेळी कर्नाटकाचे उद्घाटन करून बोलताना प्रादेशिक आयुक्त के.एम. जानकी यांनी लेखिकांना मिळणाऱ्या संधींच्या अभावाकडे लक्ष वेधले. ಅದರ ಹೊರತಾಗಿ ಇನ್ನೇನೂ ಇಲ್ಲ. ಮತ್ತೆ ಅವೆರಡರಿಂದನೇ ಒಂದು ಪ್ರಕೃತಿ ಮುನ್ನಡೀತಿದೆ ಅಂತಲೂ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಗೊತ್ತಾಗಬೇಕಾಗಿರೋರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇಲ್ಲ. ಅದನ್ನ ನಿಮ್ಮ ಲೇಖನಿ ಮೂಲಕ, ನಿಮ್ಮ ಅಭಿವ್ಯಕ್ತಿಯ ಮೂಲಕ ಅದನ್ನ ಸಮಾಜಕ್ಕೆ ಮತ್ತೆ ಜಗತ್ತಿಗೆ ತೋರ್ಪಡಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ಇಂತಹ ಒಂದು ಸಂಘಟನೆಗಳು ಇರ್ತವೆ. ಅದೆಲ್ಲದಕ್ಕೂ ಈಗಾಗಲೇ ಈಗ ಒಂದು 4-5 ಜನರು ನಿಮ್ಮ ಒಂದು ಸ್ವರಚಿತ ಕವನಗಳನ್ನ ಹಾಡಿದ್ರಿ, ರಚನೆ ಮಾಡಿದ್ರಿ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಅವರದ್ದೇ ಆದ ಒಂದು ಸತ್ವ ಅಂತ ಇದ್ದೇ ಇರ್ತದೆ. ಅವಕಾಶಗಳ ಕೊರತೆಯಿಂದ ಮುಖ್ಯವಾಹಿನಿಯಲ್ಲಿ ಲೇಖಕಿಯರು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಸಾಹಿತ್ಯ ಪ್ರಪಂಚದಲ್ಲಿ ಎಷ್ಟು ಪ್ರಾತಿನಿಧ್ಯ ಇರಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಅದು ಕಣ್ಣಿಗೆ ಕಾಣುವಂತಹ ಸತ್ಯ. ಎಲ್ಲರೂ ಅದನ್ನ ಒಪ್ಕೊಳ್ಳೇಬೇಕು. ಅದನ್ನ ಯಾರು ಅಲ್ಲಗಳೆಯುತ್ತಾರೆ ಅಂತ ನಾನದು ಭಾವಿಸ್ತಿಲ್ಲ. ಇದು ಪ್ರತಿಭೆಯ ಕೊರತೆಯಿಂದ ಅಲ್ಲ, ಅವಕಾಶ ಮತ್ತೆ ಪ್ರಾತಿನಿಧ್ಯದ ಕೊರತೆಯಿಂದ ಇಂತಹ ಒಂದು ವ್ಯಾಕ್ಯೂಮ್ ಏನು ಅಂತೀವಿ, ನಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಅಥವಾ ಅವರ ಒಂದು ಡೆಡಿಕೇಶನ್, ಶ್ರದ್ಧೆ ಮತ್ತೆ ಬದ್ಧತೆಗೆ ಸಿಗ್ಬೇಕಾದ ಗೌರವ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ಸಂಘಟನೆಯ ದೃಷ್ಟಿಯಿಂದ ಹಂಗೆ ಆಗಿದೆ ಅಂತ ನೀರಿಗಂಗ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು. ಲೇಖಕಿಯರ ಸಂಘಕ್ಕೆ ಸಿಗಬೇಕಾದ ಮಾನ್ಯತೆ, ಮನ್ನಣೆ, ಗೌರವ ಸರ್ಕಾರಿ ಸಂಸ್ಥೆಯಿಂದಾಗಿ ಮತ್ತೆ ಇನ್ನಿತರ ಟ್ರಸ್ಟ್ಗಳಿಂದಾಗ್ಲಿ ಆಗ್ಲಿಲ್ಲ ಅಂತ. ಯಾವಾಗ್ಲೂ ಹಂಗೆ ಅಲ್ವಾ, ಈಗ ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಸಿಸ್ಟಮ್ ಅಂದ್ರೆ ಕೆಲಸ ಮಾಡೋರು ಇರ್ತಾರೆ, ಮಾಡದೇ ಇರ್ತಾರೆ. ಮನೇಲೂ ಕೂಡ ಹಂಗೆ ಅಲ್ವಾ, ಕೆಲವರು ಕೆಲಸ ಮಾಡ್ತಾನೆ ಇರ್ತಾರೆ, ಕೆಲವರು ಕೆಲಸ ಮಾಡದೇನೂ ಇರ್ತಾರೆ. ಮನೆ ನಡೀತಿರುತ್ತೆ. ಏನ್ ಮಾಡಿರೋರ್ಗೆ ಅಂತ ಏನ್ ಹೆಸರು ಬರಲ್ಲ, ಇವರಿಂದ ಮನೆ ನಡೀತಿದೆ ಅಂತ. ಹಂಗೇನಿಲ್ಲ, ನಡೀತಾ ಇದೆ ಅಂತ. ಆದ್ರಿಂದ ನಾವು ಒಂದು ಇಂಥ ಸಂಘಟನೆ ರೂಪಿಸಿಕೊಳ್ಳುವಂತಹ ಅವಶ್ಯಕತೆ ಅವಾಗೇ ಇರ್ತದೆ. ಮತ್ತೆ ಅದನ್ನ ಛಾತಿಯಿಂದ ಪಡೆದುಕೊಳ್ಬೇಕಾದಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಒಂದು ಗುಣಕ್ಕೆ ಗೌರವ ಸಿಗುತ್ತೆ, ಅದು ತಾನಾಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋದು ತಿಳ್ಕೊಳ್ಳೋದು ತಪ್ಪಾಗತ್ತೆ. ನಾವು ನಮ್ಮ ಒಂದು ಏನ್ ಹೇಳ್ಬೋದು, ನಮ್ಮ ಒಂದು ಸಾಮರ್ಥ್ಯವನ್ನ निकषಕ್ಕೆ ನಾವೇ ಒಳಪಡಿಸಿಕೊಂಡು ಅದನ್ನ ನಾವು ಪ್ರೂವ್ ಮಾಡಲೇಬೇಕು ಪ್ರತಿದಿನ. यावेळी संघाच्या सचिव विद्या हुंडेकर, कोषाध्यक्षा रेणुका जाधव यांच्यासह अनेक साहित्यप्रेमी आणि संघाच्या सदस्यांची उपस्थिती होती. राजशेखर हिरेमठ, KMM मराठी, बेळगाव. फ्रेंड्स, BSC का सबसे बड़ा सेल शुरू हो चुका है. BSC डबल डिस्काउंट, डबल डील्स, डबल खुशी. यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक. मतलब डबल डील्स, डबल खुशी. तो देर किस बात की, आज ही अपनी फैमिली के साथ BSC आइए और इस जबरदस्त ऑफर का लाभ उठाइए. BSC डबल डिस्काउंट 26 जुलाई से 23 अगस्त तक. BSC's biggest sale. BSC double discount. Double D, double खुशी.